ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಒಂದು ಹಾಡಿನ ದಿನ. ಇವತ್ತು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರೋದು ಒಂದು ಭಾವಗೀತೆ. ನನ್ನ ಮನಸ್ಸಿಗೆ ತುಂಬ ತಟ್ಟಿದಂಥ ಭಾವಗೀತೆ. ಮೊದಲು ಈ ಭಾವಗೀತೆ ಹಿಂದಿನ ಕಥೆ ಹೇಳ್ತೀನಿ. ಆಮೇಲೆ ಈ ಭಾವಗೀತೆಗೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಅನೆಕ್ಡೋಟ್ ಅಂದರೆ ಒಂದು ಉಪಕಥೆ ಹೇಳ್ತೀನಿ. ಆಮೇಲೆ ಈ ಭಾವಗೀತೆನ ನಿಮ್ಮ ಮುಂದೆ ಹಾಡ್ತೀನಿ. ಈ ಭಾವಗೀತೆ ಬರೆದವರು ಡಾಕ್ಟರ್ GS ಶಿವರುದ್ರಪ್ಪ ಅಂತ ಹೆಸರಾಂತ ಕವಿ. GSS ಅಂತಾನೆ ಅವರು ಪ್ರಖ್ಯಾತರು. ನೀವು ಊಹಿಸಿರ್ಬೋದು, ನಾನು ಹೇಳಿದಿರೋ ಕವಿತೆ ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ಅಂತ ಬರುತ್ತೆ. ಈ ಒಂದು ಕವಿತೆ ಮೂಲಕ ಅವರು ಚಂದ್ರನ ಬಗ್ಗೆ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಸದಾಕಾಲ ಮಿರುಗುವ ನಕ್ಷತ್ರಗಳ ಮಧ್ಯೆ ಯಾವ ರೀತಿ ಚಂದ್ರ ಸಂಚರಿಸ್ತಾ ಇರ್ತಾನೆ ಅನ್ನೋದು ಒಂದು ಕಲ್ಪನೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ರಿಲೇಟ್ ಮಾಡ್ಕೊಳ್ಳೋಕೆ ಹೋಯ್ತು ಅಂತಂದರೆ, ಯಾವ ರೀತಿ ನಾವು ನಮ್ಮ ಸುತ್ತಮುತ್ತಲಿನ ಗದ್ದಲಗಳ ಮಧ್ಯೆ ನಾವು ಜೀವಿಸ್ತಾ ಇರ್ತೀವಿ ಅಂತಲೂ ಒಂದು ಅರ್ಥ ಬರುತ್ತೆ. ಈ ಒಂದು ಕವಿತೆ ಬರೆದಿದ್ದು ನಾನು ಹೇಳ್ದಂಗೆ ಡಾಕ್ಟರ್ GS ಶಿವರುದ್ರಪ್ಪ ಅವರು. ನಾವು ಯಾವಾಗಲೂ ಒಂದು ಭಾವಗೀತೆ ಅಂತ ಒಂದು ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡಿಕೊಂಡ್ರೆ, ಈ ಭಾವಗೀತೆಗಳಿಗೆ ಒಂದು ರೀತಿ ಹೆಸರು ಮತ್ತು ಪ್ರಖ್ಯಾತಿ ತಂದುಕೊಟ್ಟ ಗಾಯಕರು ಕೆಲವರು ನಮ್ಮ ಕಣ್ಮುಂದೆ ಬರ್ತಾರೆ. ಡಾಕ್ಟರ್ P ಕಾಳಿಂಗರಾವ್ ಅವರು ಭಾವಗೀತೆಗಳನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನು ತುಂಬ ಪಾಪ್ಯುಲರೈಸ್ ಮಾಡಿದ್ರು. ಅದೇ ರೀತಿ ಮೈಸೂರು ಅನಂತ ಸ್ವಾಮಿ ಅವರು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರ್ತಾರೆ. ಅವರು ಹೇಳುತ್ತಿದ್ದ ರೀತಿ, ಅವರು ಹೇಳ್ತಿದ್ದ ಶೈಲಿ ನಮಗೆಲ್ಲ ಬಹಳ ಸಂತೋಷ ಕೊಟ್ಟಿದೆ. ಮತ್ತು ಡಾಕ್ಟರ್ C ಅಶ್ವಥ್ ಅವರು ಭಾವಗೀತೆಗಳಿಗೆ ಒಂದು ಹೊಸ ಆಯಾಮನೆ ತಂದುಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಮೂರು ದಿಗ್ಗಜರ ನಡುವೆ ಇನ್ನು ಇಬ್ಬರು ಬಹಳ ಹೆಸರು ಮಾಡಿದವರು ಇದ್ದಾರೆ ಭಾವಗೀತೆಗಳ ಸಂಬಂಧಪಟ್ಟಂಗೆ. ಅವರನ್ನು ಕೂಡ ನಾವು ಈ ಮೂರು ಜನರ ಲೆವೆಲಲ್ಲೇ ನಾವು ಅವರನ್ನು ಜ್ಞಾಪಿಸ್ಕೊಳ್ಳೇಬೇಕು. ಒಬ್ಬರು ಡಾಕ್ಟರ್ ರತ್ನಮಾಲಾ ಪ್ರಕಾಶ್ ಅಂತ, ಬಹಳ ಸುಂದರವಾಗಿ ಭಾವಗೀತೆಗಳನ್ನು ಹೇಳ್ತಾ ಇದ್ದರು. ಅವರಿಗೂ ಮುಂಚೆ ಒಬ್ಬರು ಸಿಂಗರ್ ಇದ್ದರು, ಅವರು ಈಗಲೂ ಇದ್ದಾರೆ ನಮ್ಮ ಮಧ್ಯೆ, ಲೀಲಾವತಿ ಅಂತ. ಬಹುಶಃ HS ಲೀಲಾವತಿ ಅಂತ ಅವರ ಪೂರ್ತಿ ಹೆಸರು. ನನ್ನ ಯಂಗರ್ ಡೇಸಲ್ಲಿ ಆವಾಗ ಬರೀ ರೇಡಿಯೋ ಇತ್ತು. ಭಾವಗೀತೆಗಳು ಸಂಬಂಧಪಟ್ಟ ಯಾವುದೇ ಪ್ರೋಗ್ರಾಮ್ ಬಂದ್ರೂ ಒಂಥರ ಯಾವ ರೀತಿ ನಾವು ಹೇಳ್ತೀವಿ, ಬೋಲ್ಡ್, ಕುಂಬಳೆ, ಕಾಟ್, ದ್ರಾವಿಡ್ ಅಂತ ಯಾವ ರೀತಿ ಒಂದು ಸ್ಟ್ಯಾಂಡರ್ಡೈಸ್ ಆಗಿಬಿಟ್ಟಿತ್ತು ಕ್ರಿಕೆಟಲ್ಲಿ, ಆ ರೀತಿ ಆಗಿನ ದಿವಸಗಳಲ್ಲಿ ಭಾವಗೀತೆಗೆ ಸಂಬಂಧಪಟ್ಟಂಗೆ ಸಂಗೀತ ಪದ್ಮಚರಣ್, ಹಾಡಿದವರು HR ಲೀಲಾವತಿ ಅಂತ ಅಷ್ಟು ಕಾಮನ್ ಆಗಿಬಿಟ್ಟಿತ್ತು. ಈ ಒಂದು ಭಾವಗೀತೆಯನ್ನು HR ಲೀಲಾವತಿ ಅವರು ಕಂಠದಲ್ಲಿ ನಾನು ಕೇಳಿದ್ದೇನೆ. ಅವರು ಈ ಹಾಡು ಹೇಳಿದಾಗ ನಾನು ಕೇಳಿದ ಕಥೆ ಇದು. ಆವಾಗ ಡಾಕ್ಟರ್ ಶಿವರುದ್ರಪ್ಪ ಅವರು ಲೀಲಾವತಿ ಅವರಿಗೆ ಫೋನ್ ಮಾಡಿದ್ರಂತೆ. ನಾನು ಕವಿತೆ ಬರೆದಿದ್ದೆ, ನೀವು ನನ್ನ ಕವಿ ಮಾಡಿದ್ರಿ, ಧನ್ಯವಾದ ಅಂತ. ಎಷ್ಟು ದೊಡ್ಡ ಮಾತಲ್ಲ. ಇಂಥ ಮಾತುಗಳು ಬರಬೇಕು ಅಂತಂದರೆ ಅದು ಒಂದು ಸಂಪೂರ್ಣ ಜೀವನ ಸಾಗಿಸಿದ ಜೀವಿಯಿಂದ ಮಾತ್ರ ಸಾಧ್ಯ. ಡಾಕ್ಟರ್ GSS ಅಂತ ಒಂದು ಸಂಪೂರ್ಣ ಜೀವನ ಸಾಗಿಸಿದ ಜೀವಿ. ಅವರು ಹೃದಯ ತುಂಬಿ ಈ ಮಾತನ್ನು HR ಲೀಲಾವತಿ ಅವ್ರಿಗೆ ಹೇಳಿದ್ರಂತೆ. ಲೀಲಾವತಿ ಅವರೇ ಹೇಳ್ಕೊಂಡಂಗೆ ಅವರಿಗೆ ಸಂತೋಷ ಮತ್ತು ಮುಜುಗರ ಎರಡೂ ಆಯಿತು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇಷ್ಟು ಈ ಹಾಡಿನ ಹಿಂದಿರುವ ಒಂದು ಕಥೆ. ಈಗ ನನ್ನ ಧ್ವನಿಯಲ್ಲಿ
ಯಾವುದೇ ರೀತಿ ಮ್ಯೂಸಿಕ್ ಇಲ್ಲದಿದ್ದರೆ ಈ ಹಾಡನ್ನು ನಿಮ್ಮ ಮುಂದೆ ಪರಿಚಯಿಸ್ತೀನಿ. ಕೇಳಿ, ಆನಂದಿಸಿ. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ. ಕೋಟಿ ಸೂರ್ಯಕರ ತೇಜಃಪುಂಜಕರ ವಿದ್ಯುದ್ರಾಜಿತ ರಸಧಾರಿ, ಕೋಟಿ ಸೂರ್ಯಕರ ತೇಜಃಪುಂಜಕರ ವಿದ್ಯುತ್ತಾಜಿತ ರಸಧಾರಿ. ಉಳುತಿಹ ರೈತನ ನೇಗಿಲ ಕಾಲಿನ ಮಣ್ಣಿನ ರೇಖಾ ಪಥಗಾಮಿ, ಉಳುತಿಹ ರೈತನ ನೇಗಿಲ ಕಾಲಿನ ಮಣ್ಣಿನ ರೇಖಾ ಪಥಗಾಮಿ. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ. ಬಾಂದಳ ಚುಂಬಿತ ಶುಭ್ರ ಹಿಮಾರತ ತುಂಗ ಶೃಂಗದಲ್ಲಿ ಉಪವಾಸಿ, ಬಾಂದಳ ಚುಂಬಿತ ಶುಭ್ರ ಹಿಮಾರತ ತುಂಗ ಶೃಂಗದಲ್ಲಿ ಗೃಹವಾಸಿ. ಬಾಂದಳ ಚುಂಬಿತ ಶುಭ್ರ ಹಿಮಾರತ ತುಂಗ ಶೃಂಗದಲ್ಲಿ ಗೃಹವಾಸಿ. ದೀನಾನಾಥರ ದುಃಖಿದರಿದ್ರರ ಮುರುಕುಗುಡಿಸಿಲಲಿ ಉಪವಾಸಿ. ದೀನಾನಾಥರ ದುಃಖಿದರಿದ್ರರ ಮುರುಕುಗುಡಿಸಿಲಲಿ ಉಪವಾಸಿ. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ, ಹೊರಳುತ್ತಿರುವರ ಸಹಚಾರಿ. ಮಿತ್ರರೇ, ಈ ಹಾಡು ನಿಮ್ಗೆ ಇಷ್ಟ ಆಗಿದ್ದರೆ, ಅಲ್ಲಲ್ಲಿ ಸ್ವಲ್ಪ ಲಿರಿಕಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನಿಸುತ್ತೆ, ಕ್ಷಮೆ ಇರಲಿ ಡಾಕ್ಟರ್ GSS ಅವರಿಗೆ. ಈ ಹಾಡು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಒಂದು ಲೈಕ್ ಮಾಡಿ. ಹಾಡು ಮತ್ತು ಹರಟೆ ಚಾನೆಲ್ ಜೊತೆ ನೀವು ನಡಿಬೇಕು ಅಂತ ಮನಸ್ಸು ಮಾಡಿ ಅಂತ ಕೇಳಿಕೊಳ್ತಾ, ಈ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಹಾಡು, ಅದರ ಹಿಂದಿರುವ ಒಂದು ಇಂಟ್ರೆಸ್ಟಿಂಗ್ ಕತೆ ಮತ್ತು ಆ ಹಾಡು ನಿಮ್ಮ ಮುಂದೆ ತರ್ತೀನಿ, ಹರಟೆ ಚಾನೆಲ್ ಹರಟೆ ಎಪಿಸೋಡ್ಗಳ ಜೊತೆಯೇ. ಮುಂದೆ ಭೇಟಿಯಾಗುವವರೆಗೂ ನಮಸ್ಕಾರ.